ಮಾತ್ರ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಜೆಡಿಎಸ್ ಸರ್ಕಾರ ಇಲ್ಲಿ ಬಂದ್ರೆ ವಿದೇಶದಿಂದ ಸಹ ಬಂಡವಾಳ ಹರಿದು ಬರುವ ಹಾಗೆ ಮಾಡಬಹುದು. ವೀಕ್ಷಕರೇ, ಕರಾವಳಿ ಕರ್ನಾಟಕ ಅಂದ್ರೆ ರಾಜಕಾರಣಿಗಳಿಗೆ ಬಂದು ಏನೇನೋ ಹೇಳಿ ಹೋಗ್ತಾರೆ ಅಭಿವೃದ್ಧಿಯ ವಿಚಾರದಲ್ಲಿ. ಇತ್ತೀಚೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ.ಶಿ ಅವರು ಬಂದಿದ್ರು. ಈ ಮಂಗಳೂರು ಅಥವಾ ಕರಾವಳಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಸಾಧ್ಯತೆಗಳಿವೆ ಅಂತ ಹೇಳಿದ್ದಾರೆ. ಜೆಡಿಎಸ್ ನಾಯಕರಾದ ಶಾಸಕರು ಅವರು ನಮ್ಮ ಜೊತೆಗಿದ್ದಾರೆ. ಈ ಅಭಿಪ್ರಾಯವನ್ನ ಒಪ್ತಾರ ಮತ್ತು ಅವರು ಏನ್ ಹೇಳ್ತಾರೆ ನೋಡೋಣ. ಹೌದು, ಇತ್ತೀಚೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಂದು ಪ್ರವಾಸೋದ್ಯಮಕ್ಕೆ ಈ ಜಿಲ್ಲೆಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದವರು ನಿಜ, ಸರಿ ಹೇಳಿದ್ದಾರೆ. ಯಾಕೆಂದ್ರೆ ಬೇರೆ ಜಿಲ್ಲೆಗಿಂತ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಅವಕಾಶಗಳು ಹೆಚ್ಚಿವೆ. ಯಾಕೆ ಹೇಳಿದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಆಮೇಲೆ ಬಂದರು ಇದೆ, ರೈಲ್ವೆ ಸ್ಟೇಷನ್ ಇದೆ, ಆಮೇಲೆ ಬುದ್ಧಿವಂತ ಜನರಿದ್ದಾರೆ, ವಿದ್ಯಾವಂತರು, ಹೆಚ್ಚಿನ ಒಲವು ಈ ಜಿಲ್ಲೆಗಿದೆ. ಆದ್ರೆ ನಾನು ಹೇಳುದೊಂದೇ, ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ. ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉದ್ಯೋಗಕ್ಕೆ ಅವರು ಏನೋ ಒಂದು ಸ್ಪಂದನೆಯನ್ನ ಮಾಡಿದ್ದಾರೆ, ಅದನ್ನು ಈಗ ಕೇಳ್ಬೇಕಾಗ್ತದೆ. ಅವ್ರ ಉದ್ಯೋಗಕ್ಕೆ ಏನಾದ್ರೂ ಇಲ್ಲಿ ಅವಕಾಶ ಮಾಡಿಕೊಟ್ರ, ಇಲ್ಲಿಯ ವಿದ್ಯಾವಂತರಿಗೆ ಏನಾದ್ರೂ ಉದ್ಯೋಗವಿದೆಯಾ? ಇಲ್ಲಿನ ವಿದ್ಯಾವಂತರು ಅವರು ಗುಳೆ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಅವರಿಗೆ ಇಲ್ಲಿ ಕೆಲಸ ಇಲ್ಲ. ಖಾಲಿ ಹೇಳಿದ್ರೆ ಅದೆಲ್ಲ ಆಗ್ತದ? ನೀವು ಅದನ್ನ ಕಾರ್ಯಗತಗೊಳಿಸಿದ್ರೆ ಏನಾದ್ರೂ ಹೇಳ್ಬೋದು, ಈ ಜಿಲ್ಲೆಗೆ ಒಂದು ಯುವಕರಿಗೆ ಅವಕಾಶ ಸಿಗ್ಬಹುದು. ಹಾಗಿದ್ರೆ ಯಾವ ಲೋಪಗಳು ಯಾರಿಂದ ಆಗಿದೆ ಹೇಳ್ಬೋಣ? ಇದು ಸರಿ ನೋಡಿ, ಇಲ್ಲಿ ಎಲ್ಲರಿಂದ ಸಹ ಲೋಪ ಆಗಿದೆ, ಜನರಿಂದ ಸಹ ಆಗಿದೆ, ಆಮೇಲೆ ರಾಜಕೀಯ ನಾಯಕರಿಂದ ಆಗಿದೆ, ಆಮೇಲೆ ವಿಧಾನಸಭಾ ಸದಸ್ಯರಿಂದ ಆಗಿದೆ, ಆಮೇಲೆ ವಿಧಾನ ಪರಿಷತ್ ಸದಸ್ಯರಿಂದ ಸಹ ಆಗಿದೆ, MP ಅವರಿಂದ ಸಹ ಆಗಿದೆ, ಆಮೇಲೆ ನಿಮ್ಮ ನಾಯಕರಿಂದ ಸಹ ಆಗಿದೆ. ಯಾಕೆ ಹೇಳಿದ್ರೆ ಆ ನಾಯಕರನ್ನ ಸ್ಥಳೀಯ ನಾಯಕರಿಂದ ಸಹ ಆಗಿದೆ. ಯಾಕೆ ಹೇಳಿದ್ರೆ ಇಲ್ಲಿ ಅವರೊಂದು ಈ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಬಿಜೆಪಿ ಸರ್ಕಾರ, ಇತ್ತೀಚೆಗೆ ಒಂದು 30 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆಯಲ್ಲಿ ಅಧಿಕಾರದಲ್ಲಿತ್ತು. ಅದರ ನಂತರ ಬಿಜೆಪಿ ಬಂತು. ಇವರು ಏನ್ ಮಾಡಿದ್ದಾರೆ, ಈ ನಾಯಕರು, ಈ ಸ್ಥಳೀಯ ನಾಯಕರು ಏನಾದ್ರೂ ಸ್ವಲ್ಪ ಒತ್ತನ್ನ ಕೊಟ್ಟು ನಮ್ಗೆ ಈ ಸರ್ಕಾರದಿಂದ ಫ್ಯಾಕ್ಟರಿಯನ್ನಾಗ್ಲಿ ಅಥವಾ ಪ್ರವಾಸೋದ್ಯಮಕ್ಕಾಗ್ಲಿ ಅವ್ರು ಅಲ್ಲಿಂದ ಹಣವನ್ನ ತಂದು ಇಲ್ಲಿ ವಿನಿಯೋಗಿಸ್ತಿದ್ರೆ ಬೇರೆ ಜಿಲ್ಲೆಯಿಂದ ಇಲ್ಲಿಗೆ ಗುಳೆ ಬರ್ತಿದ್ರು. ಇಲ್ಲಿ ಕೆಲಸ ಮಾಡುವಂತ ಎಲ್ಲ ಅವಕಾಶ ಈ ಜಿಲ್ಲೆಗೆ ಇತ್ತು. ಆದ್ರೆ ನಮ್ಮ ಈ ಸ್ಥಳೀಯ ನಾಯಕರು ಇದರ ಬಗ್ಗೆ ಮುತುವರ್ಜಿ ತೆಗೆದುಕೊಳ್ಳಿಲ್ಲ. ಇದು ನನ್ನ ವಾದ. ಜಮೀರ್ ಸಾಹೇಬ್ರೆ, ಹೇಳಲಿಕ್ಕೆ ಡಿ.ಕೆ.ಶಿ ತರ ನೀವು ಕೂಡ ಹೇಳ್ತೀರಿ. ಆದ್ರೆ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರದಲ್ಲಿತ್ತು, ಆವಾಗ ಈ ಕರಾವಳಿಯ ಅಭಿವೃದ್ಧಿಗೆ ನೀವೇನ್ ಮಾಡಿದ್ದೀರಿ? ನೋಡಿ, ನಾವು ಅಧಿಕಾರದಲ್ಲಿದ್ದೆವು, ಆದ್ರೆ ನಾವು ಪೂರ್ಣ ಬಹುಮತದ ಸರ್ಕಾರ ಅಂತೂ ನಾವು ಮಾಡ್ಲಿಲ್ಲ. ಒಮ್ಮೆ ನಾವೊಂದು 20 ತಿಂಗಳ ಸರ್ಕಾರ ಮಾಡಿದೆವು, ಸಾರಿ ಬಿಜೆಪಿ ಅವರೊಟ್ಟಿಗೆ, ಆಮೇಲೆ ಒಂದು 11 ತಿಂಗಳ ಕಾಂಗ್ರೆಸ್ ಅವರೊಟ್ಟಿಗೆ ಮಾಡಿದೆವು. ಪೂರ್ಣ ಪ್ರಮಾಣದ ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಇಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರವೇ ಇದ್ದಿದ್ದಾರೆ, ನಮ್ದು JDS ಜಾಸ್ತಿ ಇರಲಿಲ್ಲ. ಆದ್ರಿಂದ ಆವಾಗ ನಮ್ಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ನೀವು HD ಕುಮಾರಸ್ವಾಮಿ ಅವರಿಗೆ ಒಂದು ಪೂರ್ಣ ಪ್ರಮಾಣದ ಅಥವಾ ಮತ್ತೊಮ್ಮೆ ಅವರಿಗೆ ಒಂದು ಅವಕಾಶ ಕೊಡಿ. ನಾವು ಒಂದು JDS ನಾಯಕನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಜಿಲ್ಲೆಗೆ ಯಾವೆಲ್ಲ ನಾವು ಅವಕಾಶ ವಂಚಿತರಾಗಿದ್ದೇವೆ ಆ ಎಲ್ಲ ಸರ್ಕಾರದಿಂದ ಬರುವಂತ ಉದ್ಯೋಗ ಆಗ್ಲಿ ಅಥವಾ ಇಲ್ಲಿ ಪ್ರವಾಸೋದ್ಯಮಕ್ಕಾಗ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಆಗ್ಲಿ ಎಲ್ಲ ನಾವೊಂದು ತರುವಂತ ಪ್ರಯತ್ನ ನಾವು ಖಂಡಿತ ಮಾಡ್ತೇವೆ. ನಾನೇ ಮುಂದೆ ನಿಂತು ಜಿಲ್ಲೆಗೆ ಅಲ್ಲದೆ ಈ ಕರಾವಳಿ ಪ್ರದೇಶಕ್ಕೆ ಯಾವೆಲ್ಲ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತೇನೆ. ನೋಡಿರಿ, ಒಳ್ಳೆ ವಿಚಾರ. ಆದ್ರೆ ನಿಮ್ಮಲ್ಲಿ ಯಾವ ದೂರದೃಷ್ಟಿ ಇದೆ? ಏನೇನು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಬಹುದು? ಈ ಕರಾವಳಿ ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಬಹುದು. ಯಾಕೆ ಹೇಳಿದ್ರೆ ನೋಡಿ, ಇಲ್ಲಿ ಒಳ್ಳೆಯ ಸಮುದ್ರ ಕಿನಾರೆ ಅಂದ್ರೆ ಬೀಚ್ಗಳಿವೆ. ಆ ಬೀಚ್ಗಳನ್ನ ಅಭಿವೃದ್ಧಿ ಮಾಡಬಹುದು. ಇವತ್ತು ಉದಾಹರಣೆಗೆ ನೀವು ಗೋವಾ ನೋಡ್ಬೋದು,
ಅಲ್ಲೆಲ್ಲ ಪ್ರಮುಖವಾಗಿ ಈ ಬೀಚ್ಗಳ ಅಭಿವೃದ್ಧಿ, ಆಮೇಲೆ ಇಲ್ಲಿ ನಿಮ್ಮ ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ಈಗ ಒಳ್ಳೆಯ ಅವಕಾಶಗಳಿವೆ. ಹಿಂದಿನವರೆಲ್ಲ ತುಂಬಾ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನೆಲ್ಲ ಮುಂದಿಂದದು ಬಂದಿದೆ, ಅದೆಲ್ಲ ಆಗಿದೆ. ಆದ್ರಿಂದ ಇನ್ನು ನಾವು ಅದನ್ನ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡ್ಬೇಕಾದ್ರೆ ನೀವು ದೊಡ್ಡ ದೊಡ್ಡ ಮಾತ್ರ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು ವೇಳೆ ನಮ್ಮ JDS ಸರ್ಕಾರ ಇಲ್ಲಿ ಬಂದ್ರೆ ನಮ್ಗಂತೂ ವಿದೇಶದಿಂದ ಸಹ ಬಂಡವಾಳ ಹರಿದು ಬರುವ ಹಾಗೆ ಮಾಡಬಹುದು. ಈಗ ಒಂದು ಸುವರ್ಣ ಅವಕಾಶ ಇದೆ ಇಲ್ಲಿ. ಯಾಕೆ ಹೇಳಿದ್ರೆ ಇವತ್ತು ನಾವು ಈ ನಮ್ಮ ಜಿಲ್ಲೆ ಈ ಕೋಮು ಗಲಭೆಯಿಂದ ನಾವು ಹೊರಗಿದ್ದೇವೆ. ಇವತ್ತು ಈ ಕರ್ನಾಟಕ ರಾಜ್ಯ, ನಮ್ಮ ದೇಶ, ಆಮೇಲೆ ವಿದೇಶದಲ್ಲಿ ಸಹ ನಮ್ಮನ್ನ ಎದುರು ನೋಡ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಇವತ್ತು ಅಂತ ಅಹಿತಕರವಾದ ಘಟನೆಗಳು ನಡೀತಾ ಇಲ್ಲ. ಇದೊಂದು ನಮ್ಗೊಂದು ಈ ನಮ್ಮ ಜಿಲ್ಲೆಗೆ, ಈ ಒಂದು ಕರಾವಳಿ ಪ್ರದೇಶಕ್ಕೆ ಒಂದು ಸಂತೋಷದ ವಿಷಯ, ಪ್ಲಸ್ ಪಾಯಿಂಟ್ ಆಗಿದೆ. ಈಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಇಷ್ಟು ಹಿಂದೆ ಬಿದ್ದಿದ್ದೇವೆ ಹೇಳಿದ್ರೆ, ಇಲ್ಲಿ ಕೋಮು ಗಲಭೆ, ಆಮೇಲೆ ಈ ಓಟಿನ ಒಂದು ಧ್ರುವೀಕರಣ ಇದೆಯಲ್ಲ, ಆ ಧ್ರುವೀಕರಣದ ಒಂದು ಕೆಲವರು ಜಾತಿ ರಾಜಕಾರಣ ಮಾಡಿಕೊಂಡು, ಅಂದ್ರೆ ಧರ್ಮದ ಆಧಾರದ ಮೇಲೆ ಒಂದು ಮತವನ್ನು ಗಳಿಸುವಂತ ಅವಕಾಶ ಆಡಿಕೊಂಡ್ರೆ, ಮತ್ತೊಬ್ರು ಅದಕ್ಕೆ ವಿರುದ್ಧವಾಗಿ ಬಿಜೆಪಿ ಬರ್ತದೆ, ನಿಮ್ಗೆಲ್ಲ ಕಷ್ಟ, ನಿಮ್ಗೆಲ್ಲ ತೊಂದರೆ, ಅಂದ್ರೆ ಅಲ್ಪಸಂಖ್ಯಾತರಿಗೆ ತೊಂದರೆ, ನೀವು ಅದರಿಂದ ನಮಗೆ ಓಟನ್ನ ಹಾಕಿ ಅಂತ ಎರಡು ರೀತಿಯ ಒಂದು ಓಟ್ ಧ್ರುವೀಕರಣ ನಡೀತದೆ. ಓಟಿನ ಧ್ರುವೀಕರಣದಿಂದ ನಮ್ಮ ಜಿಲ್ಲೆ ಹಿಂದೆ ಬಿದ್ದಿದೆ, ನಮ್ಮ ಜಿಲ್ಲೆ ಮುಂದೆ ಹೋಗ್ತಾ ಇಲ್ಲ. ಅದನ್ನ ಒಂದು ನಾವು ಕಡಿವಾಣ ಹಾಕ್ಬೇಕು. ಇವತ್ತು ದೇವರದಿಂದ ಅದೊಂದು ಕಡಿವಾಣ ಆಗಿದೆ. ಆದ್ರಿಂದ ನಮ್ಗೆ ವಿದೇಶಿ ಬಂಡವಾಳ ಬರುವಂತ ಎಲ್ಲ ಲಕ್ಷಣಗಳು ಇದೇ ರೀತಿ ಒಂದೆರಡು ವರ್ಷ ನಡೀತಾ ಅಂತ ಹೇಳಿದ್ರೆ, ನಾನು ಭವಿಷ್ಯ ನುಡಿತೇನೆ ನಿಮ್ಗೆ, ಬರುವ 2 ವರ್ಷದೊಳಗೆ ವಿದೇಶಿ ಬಂಡವಾಳ ಈ ಜಿಲ್ಲೆಯಲ್ಲಿ, ಈ ಕರಾವಳಿ ಪ್ರದೇಶದಲ್ಲಿ ಬಂದೇ ಬರ್ತದೆ. ವೀಕ್ಷಕರೇ, ಇಷ್ಟರವರೆಗೆ ನಮ್ಮ ಜೊತೆ ಮಾತಾಡಿದ್ದು ಶಾ ಜಮೀರ್, JDS ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು. ಅಭಿವೃದ್ಧಿಗೆ ಸಾಧ್ಯತೆಗಳಿವೆ, ಆದರೆ ಮನಸ್ಸು ಮಾತ್ರ ಬಹಳ ಮುಖ್ಯ. ಸರ್ಕಾರ ಹೇಳಿದ್ರೆ ಸಾಲದು, ಯೋಜನೆಗಳನ್ನು ರೂಪಿಸಿ ದಕ್ಷಿಣ ಕನ್ನಡಕ್ಕೆ ಕೊಡಬೇಕು, ಆಗಲೇ ಅಭಿವೃದ್ಧಿ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಶಾ ಜಮೀರ್ ಅವರ ನಿಮ್ಮ ಚೆನ್ನಾಗಿರುವಂತ ಅಭಿಪ್ರಾಯವನ್ನ ಬಹಳ ಚೊಕ್ಕದಾಗಿ ಸುಂದರವಾಗಿ ಹೇಳಿದೀರ. ನಿಮ್ಗೆ ಚಾನೆಲ್ ವತಿಯಿಂದ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ಈ ವಾರ್ತಾ ಸಂಚಿಕೆಗೆ, ಆಮೇಲೆ ನಿಮ್ಮ ಈ ಸಂಚಿಕೆಯ ಮಾಲಕರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಆಲ್ಫಾ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್.